ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿದ್. ಹಿಂದೆ ನಾವು ಸೆಟ್ಗಳು ಮತ್ತು ಸೆಟ್ಗಳ ಪ್ರಕಾರಗಳನ್ನ ಅಧ್ಯಯನ ಮಾಡಿದ್ದೇವೆ. ಕಾರ್ಯಾಚರಣೆಗಳನ್ನ ಸಹ ಹೊಂದಿಸಿದ್ದೇವೆ. ಈ ವರ್ಗದಲ್ಲಿ ನಾವು ಡಿ ಮೋರ್ಗನ್ ಕಾನೂನುಗಳ ಬಗ್ಗೆ ತಿಳಿಯುತ್ತೇವೆ. ಕಲಿಕೆಯ ಫಲಿತಾಂಶಗಳು ಏನಂದ್ರೆ, ಡಿ ಮೋರ್ಗನ್ ಕಾನೂನುಗಳನ್ನ ಅರ್ಥ ಮಾಡಿಕೊಳ್ಳಲು, ಡಿ ಮೋರ್ಗನ್ ಕಾನೂನುಗಳನ್ನ ಪರಿಶೀಲಿಸಲು. ಈ ಪಾಠದಿಂದ ಕೀವರ್ಡ್ಗಳು: ಸೆಟ್, ಕಾನೂನುಗಳು, ವೆನ್ ರೇಖಾಚಿತ್ರ, ಯೂನಿಯನ್ ಛೇದನ, ಡಿಸ್ಜಾಯಿಂಟ್, ಡಿಫರೆನ್ಸ್, ಕಾಂಪ್ಲಿಮೆಂಟೇಷನ್ ಮತ್ತು ಕಾರ್ಡಿನಾಲಿಟಿ. ಆಗಸ್ಟಸ್ ಡಿ ಮೋರ್ಗನ್ 1806 ರಿಂದ 1871 ಒಬ್ಬ ಬ್ರಿಟಿಷ್ ಗಣಿತ ತಜ್ಞ ಆಗಿದ್ರು. ಅವರು ಜೂನ್ 27, 1806 ಭಾರತದ ತಮಿಳುನಾಡಿನ ಮದುರೈನಲ್ಲಿ ಜನಿಸಿದರು. ಅವರ ತಂದೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇಮಕಗೊಂಡರು. ಅವರು 7 ತಿಂಗಳ ಮಗುವಾಗಿದ್ದಾಗ ಅವರ ಕುಟುಂಬವು ಇಂಗ್ಲೆಂಡ್ಗೆ ಮರಳಿತು. ಡಿ ಮೋರ್ಗನ್ ಲಂಡನ್ನ ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಅವರು ಸೆಟ್ ವ್ಯತ್ಯಾಸ ಮತ್ತು ಪೂರಕಕ್ಕಾಗಿ ಕಾನೂನುಗಳನ್ನ ರೂಪಿಸಿದರು. ಇವುಗಳನ್ನ ಡಿ ಮೋರ್ಗನ್ ಕಾನೂನುಗಳು ಎಂದು ಕರೆಯಲಾಗುತ್ತೆ. ಒಂದು ಸೆಟ್ ಡಿಫರೆನ್ಸ್ಗಾಗಿ ಡಿ ಮೋರ್ಗನ್ನ ಕಾನೂನುಗಳು. ಈ ಕಾನೂನುಗಳು ಸೆಟ್ ಕಾರ್ಯಾಚರಣೆಗಳ ಒಕ್ಕೂಟ, ಛೇದಕ ಮತ್ತು ಸೆಟ್ ವ್ಯತ್ಯಾಸಗಳಿಗೆ ಸಂಬಂಧಿಸಿವೆ. ಎ, ಬಿ ಮತ್ತು ಸಿ ಯನ್ನ a is equal to -5, -2, 1, 3, b is equal to -3, -2, 0, 3, 5 ಮತ್ತು c is equal to -2, -1 ಎಂದು ಪರಿಗಣಿಸೋಣ. ಈಗ b ಯೂನಿಯನ್ c is equal to -3, -2, -1, 0, 3, 4, 5. A minus b of b union c is equal to -5, 1. Equation 1. ನಂತರ a minus b is equal to -5, 1 ಮತ್ತು a minus c is equal to -5, 1, 3. a minus b union of a minus c is equal to -5, 1, 3. Equation 2. a minus b intersection a minus c is equal to -5, 1. Equation 3. Equation 1 ಮತ್ತು 2 ನಿಂದ ನಾವದನ್ನ ನೋಡ್ತೇವೆ. a minus b union c not equal to a minus b union of a minus c. ಆದರೆ ಇಕ್ವೇಶನ್ 1 ಮತ್ತು 3 ನಾವದನ್ನ ನೋಡ್ತೇವೆ ಎಂಬುದನ್ನ ಗಮನಿಸಿ. a minus b union c is equal to a minus b intersection a minus c. ಈಗ b intersection c is equal to -2, 0, 5. a minus b intersection c is equal to -5, 1, 3. Equation 4. Equation 3 ಮತ್ತು 4 ದಿಂದ ನಾವದನ್ನ ನೋಡ್ತೇವೆ. a minus b intersection c is not equal to a minus b intersection of a minus c. ಆದರೆ ಇಕ್ವೇಶನ್ 2 ಮತ್ತು 4 ನಾವು a minus of b intersection c is equal to a minus b union a minus c ಅನ್ನ ಪಡೆಯುತ್ತೇವೆ ಎಂಬುದನ್ನ ಗಮನಿಸಿ. ಸೆಟ್ ವ್ಯತ್ಯಾಸಕ್ಕಾಗಿ ಡಿ ಮೋರ್ಗನ್ ನಿಯಮಗಳು ಯಾವುದೇ 3 ಸೆಟ್ಗಳಿಗೆ a, b ಮತ್ತು c.
ಒಂದು ಎ ಮೈನಸ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ. ಎರಡು ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಯೂನಿಯನ್ ಎ ಮೈನಸ್ ಸಿ. ಉದಾಹರಣೆಗೆ ವೆನ್ ರೇಖಾಚಿತ್ರಗಳನ್ನ ಬಳಸಿಕೊಂಡು ಎ ಮೈನಸ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ ಅನ್ನ ಪರಿಶೀಲಿಸಿ. ಪರಿಹಾರ ಇಕ್ವೇಶನ್ 1 ಮತ್ತು 2ರಿಂದ ನಾವು ಎ ಮೈನಸ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ ಅನ್ನ ಪಡಿತೇವೆ. ಆದ್ರಿಂದ ಅದನ್ನ ಪರಿಶೀಲಿಸಲಾಗಿದೆ. ಉದಾಹರಣೆಗೆ P is equal to X is to X belongs to W ಮತ್ತು 0 less than X less than 10. Q is equal to X is to X is equal to 2n 1 n belongs to W ಮತ್ತು n less than 5. ಮತ್ತು R is equal to 2, 3, 5, 7, 11, 13. ನಂತರ P is equal to ನಂತರ P minus Q intersection R is equal to P minus Q union P minus R ಅನ್ನ ಪರಿಶೀಲಿಸಿ. ಪರಿಹಾರ P, Q ಮತ್ತು R ಸೆಟ್ಗಳ ರೋಸ್ಟರ್ ರೂಪ P is equal to 1, 2, 3, 4, 5, 6, 7, 8, 9. Q is equal to 1, 3, 5, 7, 9. ಮತ್ತು R is equal to 2, 3, 5, 7, 11, 13. ಮೊದಲಿಗೆ ನಾವು Q intersection R is equal to 3, 5, 7 ಅನ್ನ ಕಂಡುಕೊಳ್ತೇವೆ. ನಂತರ P minus Q intersection R is equal to 1, 2, 4, 6, 8, 9. Equation 1. ಮುಂದೆ P minus Q is equal to 2, 4, 6, 8 ಮತ್ತು P minus R is equal to 1, 4, 6, 8, 9. ಮತ್ತು ಆದ್ರಿಂದ P minus Q union P minus R is equal to 1, 2, 4, 6, 8, 9. Equation 2. ಆದ್ರಿಂದ ಇಕ್ವೇಶನ್ 1 ಮತ್ತು 2 ನಿಂದ P minus Q intersection R is equal to P minus Q union P minus R ಎಂದು ಪರಿಶೀಲಿಸಲಾಗಿದೆ. ಎರಡು ಕಾಂಪ್ಲಿಮೆಂಟೇಷನ್ಗಾಗಿ ಡಿ ಮೋರ್ಗನ್ನ ಕಾನೂನುಗಳು. ಈ ಕಾನೂನುಗಳು ಯೂನಿಯನ್ ಛೇದನ ಮತ್ತು ಪೂರಕತೆಯ ಮೇಲೆ ಸೆಟ್ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದೆ. ನಾವು ಸಾರ್ವತ್ರಿಕ ಸೆಟ್ U is equal to 0, 1, 2, 3, 4, 5, 6, A is equal to 1, 3, 5 ಮತ್ತು B is equal to 0, 3, 4, 5 ಅನ್ನ ಪರಿಗಣಿಸೋಣ. ಈಗ A ಯೂನಿಯನ್ B is equal to 0, 1, 3, 4, 5. ನಂತರ A ಯೂನಿಯನ್ B whole dash is equal to 2, 6. Equation 1. ಮುಂದೆ A dash is equal to 0, 2, 4, 6 ಮತ್ತು B dash is equal to 1, 2, 6. ನಂತರ A dash intersection B dash is equal to 2, 6. ಇದು equation 2. ಒನ್ ಮತ್ತು 2 ನಾವು ಪಡೆಯುತ್ತೇವೆ A ಯೂನಿಯನ್ B whole dash is equal to A dash intersection B dash.
ಅಲ್ಲದೆ A intersection B is equal to 3, 5. A intersection B whole dash is equal to 0, 1, 2, 4, 6. ಇದು equation 3. A dash is equal to 0, 2, 4, 6 ಮತ್ತು B dash is equal to 1, 2, 6. A dash union B dash is equal to 0, 1, 2, 4, 6. ಇದು equation 4. ತ್ರೀ ಮತ್ತು 4 ನಿಂದ ನಾವು ಪಡೆಯುತ್ತೇವೆ A intersection B whole dash is equal to A dash union B dash. ಪೂರಕತೆಗಾಗಿ ಡಿ ಮೋರ್ಗನ್ ಕಾನೂನುಗಳು. ಯು ಎಂಬುದು ಸೀಮಿತವಾದ ಎ ಮತ್ತು ಬಿಗಳನ್ನು ಒಳಗೊಂಡಿರುವ ಸಾರ್ವತ್ರಿಕ ಗಣವಾಗಿರಲಿ. ನಂತರ ಒಂದು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎರಡು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಉದಾಹರಣೆಗೆ ವೆನ್ ರೇಖಾಚಿತ್ರಗಳನ್ನು ಬಳಸಿಕೊಂಡು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಪರಿಶೀಲಿಸಿ. ಪರಿಹಾರ ನೀವು ನೋಡಬಹುದು. ಇಕ್ವೇಶನ್ 1 ಮತ್ತು 2ರಿಂದ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಎಂದು ಪರಿಶೀಲಿಸಲಾಗಿದೆ. ನಂತರ ಎ ಡ್ಯಾಶ್ ಈಸ್ ಈಕ್ವಲ್ ಟು -2, 0, 2, 4, 6, 8, 10 ಮತ್ತು ಬಿ ಡ್ಯಾಶ್ ಈಸ್ ಈಕ್ವಲ್ ಟು -1, 0, 2, 3, 5, 6, 8, 9. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು 0, 2, 6, 8. ಇದು ಇಕ್ವೇಶನ್ 2. ಇಕ್ವೇಶನ್ 1 ಮತ್ತು 2 ನಿಂದ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಎಂದು ಪರಿಶೀಲಿಸಲಾಗಿದೆ. ಸೂಚನೆ ಮೇಲಿನ ಫಲಿತಾಂಶಗಳಿಂದ ನಾವು ಪಡೆಯಬಹುದು. n of A intersection B is equal to n of A n of B minus n of A union B. n of U is equal to n of A n of A. A ಮತ್ತು B ಅಸಂಯೋಜಿತ ಸೆಟ್ಗಳಾಗಿದ್ದರೆ n of A union B is equal to n of A n of B. ಸೆಟ್ಗಳ ಕಾರ್ಡಿನಾಲಿಟಿ ಮೇಲಿನ ಅಪ್ಲಿಕೇಶನ್. ಗಣಗಳ ಒಕ್ಕೂಟ, ಛೇದನ, ಪೂರಕ ಮತ್ತು ವ್ಯತ್ಯಾಸದ ಬಗ್ಗೆ ನಾವು ಕಲಿತಿದ್ದೇವೆ. ಈಗ ನಾವು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಸೆಟ್ಗಳಲ್ಲಿ ಕೆಲವು ಪ್ರಾಯೋಗಿಕ ಸಮಸ್ಯೆಗಳ ಮೂಲಕ ಹೋಗುತ್ತೇವೆ. ಉದಾಹರಣೆಗೆ ವೆನ್ ರೇಖಾಚಿತ್ರದಿಂದ n of A union B is equal to n of A n of B minus n of A intersection B ಎಂದು ಪರಿಶೀಲಿಸಿ. ಪರಿಹಾರ ವೆನ್ ರೇಖಾಚಿತ್ರದಿಂದ A is equal to 5, 10, 15, 20. B is equal to 10, 20, 30, 40, 50.
ನಂತರ A ಯೂನಿಯನ್ B is equal to 5, 10, 15, 20, 30, 40, 50. A intersection B is equal to 10, 20. N of A is equal to 4. N of B is equal to 5. N of A union B is equal to 7. Comma N of A intersection B is equal to 2. N of A union B is equal to 7. ಇದು equation 1 ಆಗಿದೆ. N of A, N of B minus N of A intersection B is equal to 4, 5 minus 2 is equal to 7. ಇದು equation 2 ಆಯಿತು. Equation 1 ಮತ್ತು 2 ನಿಂದ N of A union B is equal to N of A, N of B minus N of A intersection B. ಉದಾಹರಣೆಗೆ A is equal to BDEGH ಮತ್ತು B is equal to AECH ಆಗಿರಲಿ. N of A minus B is equal to N of A minus N of A intersection B ಎಂದು ಪರಿಶೀಲಿಸಿ. ಪರಿಹಾರ ಏನಂದ್ರೆ A is equal to BDEGH, B is equal to AECH, A minus B is equal to BDG, N of A minus B is equal to 3. ಇದು equation 1. A intersection B is equal to E, H. N of A intersection B is equal to 2. N of A is equal to 5. N of A minus N of A intersection B is equal to 5 minus 2 is equal to 3. ಇದು equation 2 ಆಗಿದೆ. Equation 1 ಮತ್ತು 2 ರಿಂದ ನಾವು N of A minus B is equal to N of A minus N of A intersection B ಅನ್ನ ಪಡಿತೇವೆ. ನೆನಪಿಡುವ ಅಂಶಗಳು ಸೆಟ್ ಡಿಫರೆನ್ಸ್ಗಾಗಿ ಡಿ ಮೋರ್ಗನ್ನ ಕಾನೂನುಗಳು ಯಾವುದೇ 3 ಸೆಟ್ಗಳಿಗೆ A, B ಮತ್ತು C. A minus B union C is equal to A minus B intersection A minus C. A minus B intersection C is equal to A minus B union A minus C. ಕಾಂಪ್ಲಿಮೆಂಟೇಷನ್ಗಾಗಿ ಡಿ ಮೋರ್ಗನ್ನ ಕಾನೂನುಗಳು. ಯೂನಿವರ್ಸಲ್ ಸೆಟ್ ಅನ್ನ ಪರಿಗಣಿಸಿ ಮತ್ತು A ಮತ್ತು B ಎರಡು ಉಪವಿಭಾಗಗಳಾಗಿವೆ. A union B whole dash is equal to A dash intersection B dash of A intersection B whole dash is equal to A dash union B dash. ಸೆಟ್ಗಳ ಕಾರ್ಡಿನಾಲಿಟಿ. A ಮತ್ತು B ಯಾವುದಾದರೂ ಎರಡು ಸೆಟ್ಗಳಾಗಿದ್ದರೆ N of A union B is equal to N of A, N of B minus N of A intersection B. ಚಟುವಟಿಕೆ ಸೂಕ್ತವಾದ ಕಾರ್ಡಿನಲ್ ಸಂಖ್ಯೆಗಳೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ.